ಇವತ್ತಿನ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಕಥೆಯನ್ನ ತಿಳ್ಕೊಳ್ಳೋಣ. ದೇವಶಯನಿ ಏಕಾದಶಿ ದಿನ ಈ ಒಂದು ಕಥೆಯನ್ನ ಓದೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ದೇವಶಯನಿ ಏಕಾದಶಿ ಅಂತ ಆಚರಣೆ ಮಾಡಲಾಗುತ್ತೆ. ಈ ಪವಿತ್ರವಾದ ದಿನವು 4 ತಿಂಗಳ ಪವಿತ್ರ ಅವಧಿಯಾದ ಚಾತುರ್ಮಾಸದ ಆರಂಭವನ್ನ ಸೂಚಿಸುತ್ತೆ. ಅಂದ್ರೆ ಈಗಾಗಲೇ ನಿನ್ನೆಯಿಂದ ಚಾತುರ್ಮಾಸ ಪ್ರಾರಂಭ ಆಗಿದೆ. ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರುವಂತ ಸಮಯ. ಅವರು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರುವಂತ ಸಮಯ. ಹಾಗಾಗಿ ಈ ಒಂದು ಏಕಾದಶಿ ತುಂಬಾನೇ ವಿಶೇಷ. 4 ತಿಂಗಳ ಕಾಲ ಭಗವಾನ್ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಮತ್ತೆ ಅವರ ಉತ್ತಾನ ಏಕಾದಶಿ ದಿನ ಅವರನ್ನ ಎಚ್ಚರಗೊಳಿಸುವಂಥದ್ದು. ಇನ್ನು ಏಕಾದಶಿ ತಿಥಿ ಶನಿವಾರ ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿದೆ. ಇನ್ನು ಮಾರನೇ ದಿನ ಅಂದ್ರೆ 6ನೇ ತಾರೀಕು ಭಾನುವಾರ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಭಾನುವಾರ ದೇವಶಯನಿ ಏಕಾದಶಿಯನ್ನು ಆಚರಿಸಲಾಗುತ್ತೆ. ಈ ಒಂದು ದೇವಶಯನಿ ಏಕಾದಶಿ ಉಪವಾಸದ ಕಥೆಯನ್ನ ಭಗವಾನ್ ಶ್ರೀಕೃಷ್ಣನೇ ಹೇಳಿರುವಂಥದ್ದು. ನೀವು ಈ ಕಥೆಯನ್ನು ಕೇಳಿದ ನಂತರನೇ ನೀವು ಮಾಡಿದಂತಹ ಪೂಜೆಯ ಫಲ ನಿಮಗೆ ಸಿಗುತ್ತೆ. ಮಹಾಮಂಗಳಾರತಿಯ ಮೊದಲು ಈ ಕಥೆಯನ್ನು ಕೇಳಿ ಆನಂತರ ಆರತಿನ ಮಾಡಬೇಕು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಕಥೆಯನ್ನು ಕೇಳಬೇಕು. ದೇವಶಯನಿ ಉಪವಾಸದ ಕಥೆಯನ್ನ ಭಗವಾನ್ ಶ್ರೀಕೃಷ್ಣನೇ ಹೇಳಿರುವಂಥದ್ದು. ಬನ್ನಿ ಇವಾಗ ಆ ಕಥೆಯನ್ನ ಕೇಳೋಣ. ಶಾಸ್ತ್ರಗಳ ಪ್ರಕಾರ ಭಗವಾನ್ ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠರನಿಗೆ ಪುರಾಣ ಕಾಲದ ಈ ಕಥೆಯನ್ನು ಹೇಳಿದ್ದು. ಸತ್ಯಯುಗದಲ್ಲಿ ಮಾಂಧಾತ ಎಂಬ ಚಕ್ರವರ್ತಿಯು ಒಂದು ರಾಜ್ಯದ ಆಡಳಿತ ನೋಡುತ್ತಿದ್ದ. ಮಾಂಧಾತನ ರಾಜ್ಯದಲ್ಲಿ ಜನರು ಬಹಳ ಸಂತೋಷವಾಗಿದ್ದರು. ಒಮ್ಮೆ ಅವನ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆಯ ಕೊರತೆಯಿಂದ ಭೀಕರ ಬರಗಾಲ ಉಂಟಾಯಿತು. ಬರಗಾಲದಿಂದ ಸುತ್ತಮುತ್ತ ದುರಂತದ ವಾತಾವರಣ ನಿರ್ಮಾಣವಾಗಿತ್ತು. ಇದರಿಂದಾಗಿ ಯಾಗ, ಹವನ, ಪಿಂಡಾದಾನ, ಕಥ, ವ್ರತ ಇತ್ಯಾದಿಗಳು ಕಡಿಮೆಯಾಗತೊಡಗಿದವು. ಪ್ರಜೆಗಳು ತಮ್ಮ ರಾಜನ ಬಳಿಗೆ ಹೋಗಿ ತಮ್ಮ ನೋವನ್ನ ಹೇಳಿದರು. ವಿಶೇಷ ಎಂದರೆ ಪ್ರಜೆಗಳು ನೋವು ತೋಡಿಕೊಂಡ ದಿನ ದೇವಶಯನಿ ಏಕಾದಶಿ. ಇದು ಕಾಕತಾಳೀಯ. ಈ ಬರಗಾಲದಿಂದ ರಾಜ ಕೂಡ ಚಿಂತಿತನಾಗಿದ್ದನು. ತಾನು ಮಾಡಿದ ಪಾಪವೇನು, ಅದಕ್ಕೆ ಯಾಕೆ ಇಷ್ಟು ಕಠೋರ ರೂಪದ ಶಿಕ್ಷೆಯನ್ನು ನೀಡಲಾಗುತ್ತಿದೆ ಎಂದು ಯೋಚಿಸುತ್ತಿದ್ದ. ಈ ಬಿಕ್ಕಟ್ಟನ್ನು ಹೋಗಲಾಡಿಸುವ ಉದ್ದೇಶದಿಂದ ರಾಜನು ಸೈನ್ಯದೊಂದಿಗೆ ಕಾಡಿನ ಕಡೆಗೆ ಹೋದನು. ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಒಂದು ದಿನ ಅವನು ಬ್ರಹ್ಮನ ಮಗನಾದ ಅಂಗೀರ ಋಷಿಯ ಆಶ್ರಮವನ್ನು ತಲುಪಿದನು. ಋಷಿಯು ರಾಜನ ಯೋಗಕ್ಷೇಮವನ್ನು ಮತ್ತು ಕಾಡಿಗೆ ಬಂದ ಕಾರಣವನ್ನು ಕೇಳಿದನು. ಅಲ್ಲದೆ ಇಂದು ಚಾತುರ್ಮಾಸವು ದೇವಶಯನಿ ಏಕಾದಶಿಯಿಂದ ಪ್ರಾರಂಭವಾಗಲಿದೆ. ಈ ನಿಯಮಗಳನ್ನು ಅನುಸರಿಸಿ ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಾ ಎಂದು ಹರಸಿದರು. ರಾಜನು ಕೈ ಮುಗಿದು ಹೇಳಿದನು, ನಾನು ಧರ್ಮವನ್ನು ಪೂರ್ಣ ಭಕ್ತಿಯಿಂದ ಅನುಸರಿಸುತ್ತೇನೆ. ಆದರೂ ರಾಜ್ಯ ಯಾಕೆ ಅಂತಹ ಸ್ಥಿತಿಯಲ್ಲಿದೆ, ದಯವಿಟ್ಟು ಇದನ್ನ ಪರಿಹರಿಸಿ. ರಾಜನ ಮಾತನ್ನು ಕೇಳಿದ ಮಹರ್ಷಿ ಅಂಗೀರರು, ಇದು ಸುವರ್ಣ ಯುಗ. ಈ ಯುಗದಲ್ಲಿ ಸಣ್ಣ ಪಾಪಕ್ಕೂ ಕಠಿಣ ಶಿಕ್ಷೆಯಾಗುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಉಪವಾಸವನ್ನ ಆಚರಿಸಬೇಕು. ಈ ವ್ರತದ ಪ್ರಭಾವದಿಂದ ಖಚಿತವಾಗಿ ಮಳೆಯಾಗುತ್ತದೆ ಎಂದು ರಾಜ ಮಾಂಧಾತನಿಗೆ ಹೇಳಿದರು. ಮಹರ್ಷಿ ಅಂಗೀರನ ಸೂಚನೆಗಳನ್ನು ಅನುಸರಿಸಿ ರಾಜನು ತನ್ನ ರಾಜ್ಯದ ರಾಜಧಾನಿಗೆ ಹಿಂದಿರುಗಿದನು. ರಾಜ್ಯದ ಎಲ್ಲ ಜನರೊಂದಿಗೆ ಸೇರಿ ಪದ್ಮ ಏಕಾದಶಿಯನ್ನು ಕ್ರಮಬದ್ಧವಾಗಿ ಆಚರಿಸಿದ. ಇದರ ಫಲವಾಗಿ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಯಿತು ಎಂದು ಹೇಳಲಾಗುತ್ತದೆ. ದೇವಶಯನಿ ಏಕಾದಶಿಯ ವಿಶೇಷ ಮಹತ್ವವನ್ನು ಬ್ರಹ್ಮ ವೈವರ್ತ ಪುರಾಣದಲ್ಲಿ ವಿವರಿಸಲಾಗಿದೆ. ದೇವಶಯನಿ ಏಕಾದಶಿಯಂದು ಉಪವಾಸ ಮಾಡೋದ್ರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬುದು ಭಕ್ತ ಜನರ ದೃಢ ನಂಬಿಕೆ. ಇಲ್ಲಿಗೆ ದೇವಶಯನಿ ಏಕಾದಶಿಯ ಕತೆ ಮುಕ್ತಾಯವಾಗುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿಯ ಆಚರಣೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.